ಸ್ನೇಹಿತರೆ ನಮಸ್ಕಾರ. ಕೆಲವೊಂದು ಮೆಸೇಜ್ಗಳು ಹೇಗಿರುತ್ತವೆ ಅಂತ ಹೇಳಿದ್ರೆ ನಮ್ಮ ಜೀವನಕ್ಕೆ ತುಂಬ ಹತ್ತಿರವಾಗಿರುತ್ತವೆ. ಆ ಮೆಸೇಜ್ಗಳಿಂದ ನಮ್ಮ ಜೀವನದ ಒಂದಿಷ್ಟು ಸಮಸ್ಯೆಗಳು, ಕಗ್ಗಂಟುಗಳು ಇವೆಲ್ಲವನ್ನು ಸರಿಪಡಿಸ್ಕೊಳ್ಬಹುದು ಅಂತ ಅನಿಸುತ್ತೆ. ಉದಾಹರಣೆಗೆ ಇಲ್ಲಿರುವಂತಹ ಒಂದು ಮೆಸೇಜ್ ಚಾರ್ಲಿ ಚಾಪ್ಲಿನ್ ಅವರದು. ನಮ್ಮ ನೋವು ಇನ್ನೊಬ್ಬರ ನೋವಿಗೆ ಕಾರಣವಾಗಬಹುದು, ಆದರೆ ನಮ್ಮ ನಗು ಯಾವತ್ತೂ ಸಹ ಇನ್ನೊಬ್ಬರ ನೋವಿಗೆ ಕಾರಣ ಆಗಬಾರ್ದು. ಇದು ಚಾರ್ಲಿ ಚಾಪ್ಲಿನ್ ಅವರ ಬದುಕಿನ ಒಂದು ಸಂದೇಶ. ಇದು ಎಲ್ಲರಿಗೂ ಒಪ್ಪುವಂತೆ ಬದುಕುವಂತಹ ಕಲೆ ನೀನು ರೂಢಿಸಿಕೊಂಡಂತಹ ದಿನವೇ ನಿನ್ನ ಕೊನೆಯ ದಿನವಾಗುತ್ತೆ. ಎಷ್ಟು ಅರ್ಥಪೂರ್ಣವಾದ ಸಂದೇಶ ಇದು. ಪಿ ಲಂಕೇಶ್ ಅವರ ಸಂದೇಶ ಇದು. ಎಲ್ಲರೂ ಒಪ್ಪುವಂತೆ ಅಂದರೆ ಲೋಕವನ್ನು ಮೆಚ್ಚಿಸಿ ನಾವು ಬದುಕೋಕ್ಕಾಗಲ್ಲ. ನಮ್ಮ ಇಚ್ಛೆಯಂತೆ ನಾವು ಬದುಕಬೇಕು. ನಮ್ಮ ಮನಸ್ಸಿಗೆ ಸರಿ ಕಂಡಂತೆ ನಾವು ಬದುಕಬೇಕು. ಈ ಒಂದು ಗೂಢಾರ್ಥವನ್ನು ಕೊಡುತ್ತೆ ಈ ಒಂದು ಸಂದೇಶ. ಆಮೇಲೆ ಪಿ ಲಂಕೇಶ್ ಅವರ ಮತ್ತೊಂದು ಮೆಸೇಜ್ ಹೀಗಿದೆ: ಪುಸ್ತಕವನ್ನು ಓದಿ ಜ್ಞಾನವನ್ನು ಸಂಪಾದಿಸಿಕೋ, ಆದರೆ ಮನುಷ್ಯರನ್ನು ಓದುವುದನ್ನು ಮಾತ್ರ ಮರೆಯಬೇಡ. ಇವತ್ತಿನ ಕಾಲದಲ್ಲಿ ಜ್ಞಾನಕ್ಕಿಂತ ಲೋಕಜ್ಞಾನ ಬಹಳ ಮುಖ್ಯ. ಅಂದರೆ ಪುಸ್ತಕವನ್ನು ಓದೋದಕ್ಕಿಂತ ಹೆಚ್ಚಾಗಿ ಮನುಷ್ಯರನ್ನು ಓದಬೇಕು, ಮನುಷ್ಯರನ್ನು ಸ್ಟಡಿ ಮಾಡಬೇಕು ಎಂಬಂತಹ ಒಂದು ಅರ್ಥ ಕೊಡುತ್ತೇನೋ ಈ ಮೆಸೇಜ್. ಇಲ್ಲಿ ಮತ್ತೊಂದು ಮೆಸೇಜ್ ಇದೆ. ಏನು ಅಂತ ಹೇಳಿದ್ರೆ, ಮಾತಿನಿಂದ ಉತ್ತರಿಸಬೇಕು ಅಂದರೆ ಬುದ್ಧಿವಂತನಾಗಿರಬೇಕು. ಮಾತಿನಿಂದ ಉತ್ತರಿಸಬೇಕು ಅಂದರೆ ಬುದ್ಧಿವಂತನಾಗಿರಬೇಕು. ಮೌನದಿಂದ ಉತ್ತರಿಸಬೇಕು ಅಂದರೆ ಬುದ್ಧನಂತಾಗಿರಬೇಕು. ಮಾತಿಗೂ ಮೌನಕ್ಕೂ ಬಹಳ ಸಂಬಂಧ ಇದೆ ಅಂದುಕೊಂಡ್ರೆ, ಮಾತು ಒಂದು ಅರ್ಥವನ್ನು ಕೊಟ್ಟರೆ ಮೌನ ನೂರಾರು ಅರ್ಥವನ್ನು ಕೊಡುತ್ತೆ. ಮಾತಾಡಿದ್ರೆ ಮುಗಿಸ್ಬಹುದೇನೋ ಮಾತನ್ನು, ಮೌನ ತುಂಬ ಗೂಢಾರ್ಥವನ್ನು ಕೊಡುತ್ತೆ. ಹಾಗಾಗಿ ಮಾತಿನಿಂದ ಉತ್ತರಿಸಬೇಕು ಅಂದರೆ ಬುದ್ಧಿವಂತನಾಗಿದ್ದರೆ ಸಾಕು. ಮೌನದಿಂದ ಉತ್ತರಿಸಬೇಕು ಅಂದರೆ ಬುದ್ಧನಂತಾಗಿರಬೇಕು. ಎಷ್ಟು ಚಂದದ ಮೆಸೇಜ್ಗಳಿವು. ಈ ಮೆಸೇಜನ್ನು ನನಗೆ ಹಾಕಿದ್ದಾರೆ. ಅವರಿಗೆ ಯಾರು ಕಳಿಸಿದಾರೋ ಗೊತ್ತಿಲ್ಲ. ಚೆನ್ನಾಗಿದೆ. ಮೋನಿಕಾ ಅವರು. ಥ್ಯಾಂಕ್ ಯು ಮೋನಿಕಾ.